ನಮಸ್ಕಾರ ಟಿವಿ9 ಡಿಜಿಟಲ್ನ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಅನುಷಾ ಗೋಪಾಲಕೃಷ್ಣ. ದೆಹಲಿಯಲ್ಲಿರುವಂತಹ ಪಾಲಿಕಾ ಬಜಾರ್ ಬಗ್ಗೆ ನೀವೆಲ್ಲ ಕೇಳೇ ಇರ್ತೀರಾ. ದೆಹಲಿಯಲ್ಲಿ ಬಹಳಷ್ಟು ಜನಪ್ರಿಯತೆಯನ್ನ ಪಡೆದುಕೊಂಡಿರುವಂತಹ ಬಹಳಷ್ಟು ವಿಶಿಷ್ಟವಾದಂತಹ ಮಾರುಕಟ್ಟೆ ಅದು. ದೊಡ್ಡ ಮಟ್ಟದಲ್ಲಿ ಅಲ್ಲಿ ಸಕ್ಸಸ್ ತಂದು ಕೊಟ್ಟಿದೆ ಆ ಒಂದು ಮಾರುಕಟ್ಟೆ. ಒಂದು ಪಾಳು ಬಿದ್ದ ಅಂಡರ್ ಪಾಸ್ ಅನ್ನ ಇಡಿಯಾಗಿ ಸೂಪರ್ ಮಾರ್ಕೆಟ್ ಆಗಿ ವಿಶಿಷ್ಟ ರೀತಿಯಲ್ಲಿ ಅದನ್ನ ಡಿಸೈನ್ ಮಾಡಿ ಕನ್ವರ್ಟ್ ಮಾಡಿ ಅಲ್ಲಿ ಸಾಕಷ್ಟು ಜನಪ್ರಿಯತೆಯನ್ನ ಪಡೆದುಕೊಂಡಿದೆ. ಈಗ ಅದೇ ಮಾದರಿಯಲ್ಲಿ ಬೆಂಗಳೂರಿನಲ್ಲೂ ಕೂಡ ಪಾಲಿಕೆ ಬಜಾರ್ ಸಜ್ಜಾಗ್ತಾ ಇದೆ. ಬೆಂಗಳೂರಿನ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ವಿಜಯನಗರ ವಾರ್ಡ್ ನಂಬರ್ 124ರಲ್ಲಿ ಈ ಒಂದು ಪಾಲಿಕೆ ಬಜಾರ್ ರೆಡಿ ಆಗ್ತಾ ಇದೆ. ಸುಮಾರು ಅಂದ್ರೆ ವಿಜಯನಗರ ಬಸ್ ಸ್ಟಾಪ್ ಏನಿದೆ ಅದಕ್ಕೆ ಕನೆಕ್ಟ್ ಆಗುವಂತಹ ಅಂಡರ್ ಪಾಸ್ ಇದು. ಮೆಟ್ರೋದಲ್ಲಿ ಒಂದು 100 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದರ ಎಂಟ್ರೆನ್ಸ್ ಸಿಗುತ್ತೆ. ಡೈರೆಕ್ಟ್ ಆಗಿ ಇದು ವಿಜಯನಗರ ಬಸ್ ಸ್ಟ್ಯಾಂಡ್ಗೂ ಕನೆಕ್ಟ್ ಆಗುತ್ತೆ. ಸೊ ಯಾವ ರೀತಿಯಾಗಿ ಇದೆ ಪಾಲಿಕೆ ಬಜಾರ್, ಒಂದು ತಿಂಗಳೊಳಗೆ ಇದು ಇನಾಗ್ರೇಟ್ ಆಗುವಂತಹ ನಿರೀಕ್ಷೆ ಇದೆ. ಸೊ ಯಾವ ರೀತಿಯಾಗಿರುತ್ತೆ, ಕಾಮಗಾರಿ ಯಾವ ಹಂತದಲ್ಲಿದೆ, ಬನ್ನಿ ನೋಡೋಣ. ಬೆಂಗಳೂರಲ್ಲಿ ಸಾಮಾನ್ಯವಾಗಿ ನೀವು ಗಮನಿಸಿರ್ತೀರಾ, ಸಾಕಷ್ಟು ಫುಟ್ಪಾತ್ಗಳಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಮಾರಾಟವನ್ನ ಮಾಡ್ತಿರ್ತಾರೆ, ಅಲ್ಲೇ ಮಳಿಗೆಗಳನ್ನ ತೆಗೆದುಕೊಂಡಿರ್ತಾರೆ. ಆದರೆ ಅದರಿಂದ ಸಾಕಷ್ಟು ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ಜೊತೆಗೆ ಟ್ರಾಫಿಕ್ನಂಥ ಸಮಸ್ಯೆಗಳು ಕೂಡ ಉಂಟಾಗುತ್ತೆ. ಬಲವಂತವಾಗಿ ಅವರನ್ನ ಅಲ್ಲಿ ತೆರವುಗೊಳಿಸುವಂತಹ ಕಾರ್ಯ ಮಾಡಬೇಕಾಗುತ್ತೆ. ಬೀದಿ ಬದಿ ವ್ಯಾಪಾರಿಗಳು ಏನೋ ಅವರ ಜೀವನಕ್ಕೆ ಮಾರಾಟ ಮಾಡ್ಕೊಂಡಿರ್ತಾರೆ, ಆದರೂ ಕೂಡ ಅವ್ರಿಗೂ ಕೂಡ ಅದು ನ್ಯಾಯ ಅಲ್ಲ. ಸೊ ಹಾಗಾಗಿ ಬೀದಿ ಬದಿ ವ್ಯಾಪಾರಿಗಳಿಗೂ ಕೂಡ ಮತ್ತು ಸಾರ್ವಜನಿಕರಿಗೂ ತೊಂದರೆ ಆಗದ ರೀತಿಯಲ್ಲಿ ಈ ಒಂದು ಯೋಜನೆಯನ್ನ ರೂಪಿಸಲಾಗಿದೆ. ಇಲ್ಲಿ ಅಂಡರ್ ಪಾಸ್ನಲ್ಲಿ ಈಗ ಸದ್ಯಕ್ಕೆ ನಾನಿದ್ದೀನಿ, ಇಲ್ಲಿ ನಾವು ನೋಡಬಹುದು ಸುಮಾರು 75ರಷ್ಟು ಮಳಿಗೆಗಳಿಗೆ ಸಪ್ರೇಟ್ ಆಗಿ ಬ್ಲಾಕ್ಗಳನ್ನು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ತುಂಬ ಸುಸಜ್ಜಿತವಾಗಿ ತುಂಬ ಆರ್ಗನೈಸ್ಡ್ ಆಗಿ ಮಾಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದು ಬ್ಲಾಕ್ ನಂಬರ್ 1, ಇದು ಬ್ಲಾಕ್ ನಂಬರ್ 2. ಹೀಗೆ ಇಲ್ಲಿದ್ದಂತಹ ಬೀದಿ ಬದಿ ವ್ಯಾಪಾರಿಗಳಿಗೆ ಸಪ್ರೇಟ್ ಆಗಿ ಪಾಲಿಕೆ ಕಡೆಯಿಂದ BBMP ಅವರು ಈ ಯೋಜನೆಯನ್ನ ಮಾಡಿರುವಂಥದ್ದು. ಸಪ್ರೇಟ್ ಆಗಿ ಬ್ಲಾಕ್ಗಳನ್ನು ತಯಾರು ಮಾಡಿದ್ದಾರೆ. ನಾವಿಲ್ಲಿ ನೋಡ್ಬೋದು, ಇದು ಸುಮಾರು 100 ಮೀಟರ್ ಉದ್ದ ಇರುವಂತಹ ಅಂಡರ್ ಪಾಸ್ ಇದಾಗಿದೆ. ಜೊತೆಗೆ 11 ಮೀಟರ್ ಅಗಲ ಇರುವಂಥದ್ದು. ಮಧ್ಯದಲ್ಲಿ ಅಂಡರ್ ಪಾಸ್ ಕೂಡ ಒಂದು 3 ಮೀಟರ್ನಷ್ಟು ಸಾರ್ವಜನಿಕರಿಗೆ ಓಡಾಡೋದಕ್ಕೆ ಜಾಗ ಕೂಡ ಇದೆ. ಇದೊಂದು ಅಂಡರ್ ಪಾಸ್, ಹಾಗೆ ಇದೊಂದು ಶಾಪಿಂಗ್ ಕಾಂಪ್ಲೆಕ್ಸ್ ಆಗಿ ಕೂಡ ಇದು ಉಪಯೋಗಕರವಾಗುವಂತಹ ರೀತಿಯಲ್ಲಿ ಈ ಯೋಜನೆಯನ್ನ ರೂಪಿಸಲಾಗಿದೆ. ಇಲ್ಲಿ ಸುಮಾರು ಒಂದು 130 ಮಳಿಗೆಗಳಿದ್ವು. ಮೊದಲು ಪಾಳು ಬಿದ್ದಂತಹ ಒಂದು ಯೋಜನೆ ಇದು. 2017ರಲ್ಲೇ ಈ ಒಂದು ಯೋಜನೆಗೆ ಚಾಲನೆ ಸಿಕ್ಕಿತ್ತು. ನಂತರ ಸಾಕಷ್ಟು ಅದರ ಅಪ್ರೂವಲ್ಸ್ ಎಲ್ಲವೂ ಕೂಡ ಪಡೆದುಕೊಂಡ ಬಳಿಕ ಈ ಹಂತಕ್ಕೆ ಬಂದಿದೆ. ಇನ್ನು 1 ತಿಂಗಳಲ್ಲಿ ಇದು ಇನಾಗ್ರೇಟ್ ಆಗುವಂತಹ ನಿರೀಕ್ಷೆ ಇದೆ. ಇಲ್ಲಿ ನೋಡ್ಬೋದು, ವಿಜಯನಗರದ ಅಂದರೆ ಇಲ್ಲಿ ಮೆಟ್ರೋ ಹತ್ರ ಏನು ಅಂಡರ್ ಪಾಸ್ ಇದೆ, ಇದು ಒಂದು ಕಡೆ ಇದು ಬಸ್ ಸ್ಟ್ಯಾಂಡ್ ಹತ್ರ ಕನೆಕ್ಟ್ ಆಗುತ್ತೆ, ಈ ಕಡೆ ಇದು ಸಬ್ವೆ ಆಗುತ್ತೆ. ರೋಡಿನ ಆ ಕಡೆ ಬದಿಯಿಂದ ಸಬ್ವೆ ಆಗಿ ಕೂಡ ಇದು ಕೆಲಸ ಮಾಡುತ್ತೆ. ಸಾಕಷ್ಟು ಕಡೆ ಫ್ಲೈಓವರ್ ಜೊತೆಗೆ ಇದು ಅಂಡರ್ ಪಾಸ್ ಸಬ್ವೆ ಆಗಿ ಕನೆಕ್ಟ್ ಆಗುತ್ತೆ. ರೋಡ್ ಕ್ರಾಸ್ ಮಾಡೋಕ್ಕೂ ಕೂಡ ಯಾವುದೇ ಸಮಸ್ಯೆ ಇರೋದಿಲ್ಲ. ಉದ್ದದ ವ್ಯಾಪ್ತಿಯಲ್ಲಿ ನಿರ್ಮಾಣವಾಗ್ತಿರುವಂತಹ ಪಾಲಿಕೆ ಬಜಾರ್ನಲ್ಲಿ ನಾವು ಸಾಕಷ್ಟು ಫೆಸಿಲಿಟೀಸ್ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಬಹಳ ಪ್ರಮುಖವಾಗಿ ಇದೊಂದು ಹವಾ ನಿಯಂತ್ರಿತವಾದಂತಹ ಸುಸಜ್ಜಿತವಾದಂತಹ ಪಾಲಿಕೆ ಬಜಾರ್ ಅನ್ನ ಇಲ್ಲಿ ನಿರ್ಮಾಣ ಆಗೋದನ್ನ ನಾವು ನೋಡ್ತಾ ಇದ್ದೀವಿ. ಸಾಕಷ್ಟು ಸೇಫ್ಟಿ ಮೆಷರ್ಸ್ ಕೂಡ ಇಲ್ಲಿ ತಗೊಂಡಿದ್ದಾರೆ. ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಇದೆ. ಆಮೇಲೆ ಮಧ್ಯದಲ್ಲಿ ಸಾಕಷ್ಟು ಎಕ್ಸಿಟ್ಗಳು ಕೂಡ ನಾವು ನೋಡಬಹುದು. ನೀವು ಕ್ರಮೇಣ ಅಂದರೆ ಬರೀ ಶಾಪಿಂಗ್ ಮಾಡೋದಕ್ಕೆ 100 ಮೀಟರ್ ಉದ್ದ ಅಂಡರ್ ಪಾಸ್ ಆಗಲೇಬೇಕು ಅಂತ ಇಲ್ಲ. ಮಧ್ಯದಲ್ಲಿ ಇದನ್ನ ಬರೀ ಶಾಪಿಂಗ್ ಪರ್ಪಸ್ಗೆ ಅಂತ ಕೂಡ ನಾವಿಲ್ಲಿ ಬರೋದನ್ನ ನೋಡ್ಬೋದು. ಸಾಕಷ್ಟು ಸಾರ್ವಜನಿಕರನ್ನ ಆಕರ್ಷಿಸುವ ನಿರೀಕ್ಷೆ ಇದೆ. ಈ ಒಂದು ಪಾಲಿಕೆ ಬಜಾರ್ ತುಂಬಾನೇ ನೀಟಾಗಿ ಪ್ಲಾನ್ ಮಾಡಿರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಪ್ರಮುಖವಾಗಿ ಇಲ್ಲಿ ಮೊದಲೇನು ಇದು ಪಾಳು ಬಿತ್ತು, ಇಲ್ಲಿ 150ಕ್ಕೂ ಹೆಚ್ಚು ಜನ ಅಂದರೆ ಬೀದಿ ಬದಿ ವ್ಯಾಪಾರಿಗಳ ಮಳಿಗೆಗಳಿದ್ವು. ಈಗ ಅದನ್ನ ತೆರವುಗೊಳಿಸಿ ಇಲ್ಲಿ ಸಪ್ರೇಟ್ ಆಗಿ ಬ್ಲಾಕ್ಸ್ಗಳನ್ನು ಮಾಡಿದ್ದಾರೆ. ಸುಮಾರು 75ರಿಂದ 80 ಬ್ಲಾಕ್ಗಳು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಇದನ್ನ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಇರುತ್ತೆ ಅನ್ನೋದನ್ನ, ಪಾಲಿಕೆ ಯಾವ ರೀತಿಯಾಗಿ ಅದಕ್ಕೆ ಅರೇಂಜ್ಮೆಂಟ್ಸ್ ಮಾಡುತ್ತೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ. ಇದು ಮಧ್ಯದಲ್ಲಿರುವಂತಹ ಒನ್ ಆಫ್ ದ ಎಕ್ಸಿಟ್ ಇದು. ಇಲ್ಲಿಂದ ಕೂಡ ಎಕ್ಸಿಟ್ ತಗೊಂಡು ಇಲ್ಲಿ ಎಸ್ಕಲೇಟರ್ ಸರ್ವಿಸಸ್ ಇದೆ, ಮತ್ತೆ ಜೊತೆಗೆ ಸ್ಲೈಡಿಂಗ್ ಡೋರ್ಗಳು
ಎಲ್ಲ ರೀತಿಯಾದಂತಹ ಆಧುನಿಕತೆಯನ್ನ ನಾವು ಇಲ್ಲಿ ನೋಡಬಹುದು. ಬಹಳ ಒಂದು ಮಾಲ್ ಮಟ್ಟಿಗೆನೆ ಇದನ್ನ ತಯಾರು ಮಾಡ್ತಾ ಇದ್ದಾರೆ. ಪಾಲಿಕೆ ಬಜಾರ್ ಕನ್ಸ್ಟ್ರಕ್ಷನ್ ಬಹಳ ಭರದಿಂದ ಸಾಗ್ತಾ ಇರೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ಸ್ಥಳೀಯರು ಸೈಟ್ ಇಂಜಿನಿಯರ್ ಆಗಿರುವಂಥ ಪಾಲಿಕೆ ಬಜಾರ್ ಇದ್ದಾರೆ, ಅವ್ರು ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಸರ್, ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಬ್ಲಾಕ್ಗಳು ಇಲ್ಲಿ ನಾವು ಕಾಣ್ಬೋದು. ಈ ಒಂದು ಯೋಜನೆ ಎಷ್ಟು ಸಕ್ಸಸ್ಫುಲ್ ಆಗ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ಇದ್ರ ಮುಖ್ಯ ಉದ್ದೇಶ ಏನು ಅಂತ? ಅಂದರೆ ಸಕ್ಸಸ್ ಅಂದರೆ ಇಲ್ಲಿರೋ ಅಂಗಡಿಗಳಿಗೆ, ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಹೊರಗಡೆ ಮಳೆ ಬಂದರೆ ಅವ್ರಿಗೆ ಒಂದು ವ್ಯವಸ್ಥೆ ಇಲ್ಲ, ಏನಿಲ್ಲ. ಸೊ ಅವರಿಗೋಸ್ಕರ ಒಂದು MLA ಅವರು ನಮಗೆ ಒಂದು ಈ ಥರ ಒಂದು ಪಾಲಿಕೆ ಬಜಾರ್ಗೆ ಒಂದು ವೃದ್ಧಿ ಆಗಲಿ ಅಂತ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಒಂದು ಮಾಡಿದ್ದಾರೆ. ಇಲ್ಲಿ ಏನಿಲ್ಲ ಅಂದರೆ ಒಂದು 79 ಅಂಗಡಿಗಳಿದೆ. ಸೊ ಮತ್ತು ಎಂಟ್ರೆನ್ಸ್ ಎಕ್ಸಿಟಲ್ಲಿ ಎಲ್ಲ ಎಸ್ಕಲೇಟರ್ಸ್ ಇದೆ. ವಯಸ್ಸಾದವ್ರಿಗೂ ಬರೋಕ್ಕೂ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಮಾಡಿದ್ದಾರೆ. ಮತ್ತು ಸೆನ್ಸರ್ ಡೋರ್ಸ್ ಇದೆ ಎಲ್ಲ ಹತ್ರ. ಸೊ ಎಲ್ಲ ಕಡೆಗೂ ಆಲ್ಮೋಸ್ಟ್ ಇಲ್ಲಿ ಫೆಸಿಲಿಟೀಸೇ ಮಾಡಿದ್ದಾರೆ. ಪ್ಲಸ್ ಇನ್ನೊಂದೇನಾದರೆ AC ಕೊಟ್ಟಿದ್ದಾರೆ. ಸೊ ಒಳಗಡೆ ಇರೋ ಜನಗಳಿಗೆ AC ಇರಲಿ. ಸೊ ವೆದರ್ ಏನೇ ರಿಯಾಕ್ಷನ್ ಇದ್ದರೂ ಒಳ್ಳೆ AC ಇರ್ತಾರೆ. ಪ್ಲಸ್ ಲಿಫ್ಟ್ಗಳು ಅನುಕೂಲ ಮಾಡಿದ್ದಾರೆ. ಸೊ ಬರೋರ್ಗೂ ಎಲ್ಲರಿಗೂ ಅನುಕೂಲ ಆಗೋ ಒಂದು ಯೋಜನೆ ಒಂದು ಮಾಡಿ ಇದು ಪಾಲಿಕೆ ಬಜಾರ್ ಅಂತ ಒಂದು ರೆಡಿ ಮಾಡಿದ್ದಾರೆ. ಅಂದರೆ ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಅವಕಾಶ ಇರುತ್ತಾ? ಅವ್ರಿಗೆ ಇದು ಅಲಾಟ್ ಆಗುತ್ತಾ? ಯಾವ ರೀತಿಯಾಗಿ ಅಲೋಕೇಶನ್ ಎಲ್ಲ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ? ಬೀದಿ ಬದಿ ವ್ಯಾಪಾರಿಗಳಿಗೆ ಅಂತಲೇ ನಮಗೆ ಮಾಹಿತಿ ಬಂದಿರೋದು, ನಮಗೂ ಅಷ್ಟು ಗೊತ್ತಿಲ್ಲ. ಎಲ್ಲ ಬೀದಿ ಬದಿ ವ್ಯಾಪಾರಿಗಳಿಗೋಸ್ಕರನೇ ಮಾಡ್ತಾ ಇರೋದು. ಹಾಗಾಗಿ ಅಂದರೆ ಇದು ಒಂದು ಅಂಡರ್ ಪಾಸು ಜೊತೆಗೆ ಶಾಪಿಂಗ್ ಕಾಂಪ್ಲೆಕ್ಸ್ ಅಂತ ಕೂಡ ಆಗುತ್ತೆ. ಸಾಕಷ್ಟು ಜನ ಬರುವಂತಹ ನಿರೀಕ್ಷೆ ಇದೆ ನಿಮಗೆ? ಹೌದು ಮೇಡಮ್, ಜನ ಬರಬೇಕು. ಇದೇ ಥರನೇ ತುಂಬ ಕಡೆ ಆಗಬೇಕು. ಕನ್ಸ್ಟ್ರಕ್ಷನು ಬೆಂಗಳೂರಿನ ಡೆವಲಪ್ ಆಗಬೇಕಂತ ನಮ್ಮ ಆಸೆ ಅಷ್ಟೆ. ಈಗ ಕಾಮಗಾರಿ ಯಾವ ಹಂತದಲ್ಲಿದೆ? ಯಾವಾಗ ಇದು ಇನಾಗ್ರೇಟ್ ಆಗಬಹುದು ಅಂತ ನಿಮ್ಗೆ ಅನ್ಸುತ್ತೆ? ಅದು ಡೇಟ್ ಇನ್ನೂ ಫೈನಲ್ ಆಗಿಲ್ಲ. ಆಲ್ಮೋಸ್ಟ್ ಒಂದು 90% ಕ್ಲಿಯರ್ ಆಗಿದೆ. ಸ್ವಲ್ಪ ರಿಪೇರಿಂಗ್ ಕೆಲಸಗಳು ನಡೀತಾ ಇದೆ ಮತ್ತು ಫೈನಲ್ ಪೇಂಟಿಂಗ್ ಕೆಲಸ ಇದೆ. ಅದೊಂದಾದರೆ ಎಲ್ಲ ಕ್ಲಿಯರ್ ಆಗುತ್ತೆ ಮೇಡಮ್. ಪಾಲಿಕೆ ಬಜಾರ್ ಇಲ್ಲಿ ಕಂಪ್ಲೀಟ್ ನಮ್ದು ಏನು ಸ್ಟ್ರೀಟ್ ವೆಂಡರ್ಸ್ ಇದ್ದಾರೆ ಇಲ್ಲಿಂದ ಪೂರ್ತಿ ಒಂದು ಸುಮಾರು ಜನ ಒಂದು 80-90 ಸ್ಟ್ರೀಟ್ ಮೆಂಬರ್ಸ್ ಇದ್ದಾರೆ. ಅವರಷ್ಟಕ್ಕೂ ನಾವು ಇಲ್ಲಿ ಕಂಪ್ಲೀಟ್ ಅಂಡರ್ಗ್ರೌಂಡಲ್ಲೇ ವಿತ್ AC, ಕಂಪ್ಲೀಟ್ಲಿ AC, ಆಮೇಲೆ ಒಂದೆರಡು ಎಸ್ಕಲೇಟ್ರು, ಆಮೇಲೆ ಲಿಫ್ಟು, ಆಮೇಲೆ ಎಲ್ಲ ಕಡೆಯೂ ಅಲ್ಲಲ್ಲಿ ಸ್ಕೈಲೈಟು. ಅಕಸ್ಮಾತ್ ಎನಿ ಎಮರ್ಜೆನ್ಸಿಯಲ್ಲೇ ಎಲ್ಲ ವರ್ಕ್ ಆಗ್ತಾ ಇಲ್ಲ ಅಂದ್ರೂ ನ್ಯಾಚುರಲ್ ಸನ್ಲೈಟು ಮತ್ತು ವೆಂಟಿಲೇಷನ್ ಇರೋ ಥರ ಕಂಪ್ಲೀಟು ಈ ಅರೌಂಡ್ 200 ಮೀಟರ್ ಸ್ಟ್ರೆಚ್ಚಲ್ಲೇ ನಾವು ಕಂಪ್ಲೀಟು ವಿತ್ ಫೈರ್ ಸೇಫ್ಟಿ ಎಕ್ವಿಪ್ಮೆಂಟು, ಆಮೇಲೆ ಎಮರ್ಜೆನ್ಸಿ ಎಕ್ಸಿಟ್ಸ್ ಒಂದು ಸುಮಾರು 6 ರೋಡಿಂದ ನಮ್ಮ ಗೋವಿಂದರಾಜನಗರ ಸೈಡಿಂದ ವಿಜಯನಗರ ಸೈಡೂ ಬರ್ಬೋದು. ಆಲ್ ಸೈಡ್ಸು ಎಂಟ್ರಿ ಎಕ್ಸಿಟ್ ಮಾಡೋಕ್ಕೆ ಎಮರ್ಜೆನ್ಸಿ ಸೇಫ್ಟಿ ಎಲ್ಲನೂ ನೋಡ್ಕೊಂಡು ಕಂಪ್ಲೀಟ್ ನಾವು 80 ಶಾಪ್ಸ್ ಇವಾಗ ಎಲ್ಲ ರೆಡಿ ಮಾಡಿ ಎಲ್ಲ ಫೈನಲ್ ಸ್ಟೇಜಿಗೆ ಬಂದಿದೆ. ಸಣ್ಣ ಪುಟ್ಟ ಫಿನಿಶಿಂಗ್ ವರ್ಕ್ ಇದೆ, ಮುಗಿಸ್ತಾ ಇದ್ದೀರಿ. ಅತಿ ಶೀಘ್ರದಲ್ಲೇ ನಾವು ಇವಾಗ ಒಂದು ಡೇಟ್ ಫಿಕ್ಸ್ ಮಾಡಿ ಓಪನಿಂಗ್ ಮಾಡೋ ಥರ ರೆಡಿ ಮಾಡ್ಕೋತಾ ಇದ್ದೀವಿ. ಸರ್, ಶಾಸಕರು M. ಕೃಷ್ಣಪ್ಪ ಅವರು ಡೆಲ್ಲಿಯಲ್ಲಿರೋ ಪಾಲಿಕೆ ಬಜಾರ್ ಅಂತ ಆ ಥರ ಕಾನ್ಸೆಪ್ಟನ್ನ ನಾವು ಬೆಂಗಳೂರಲ್ಲೂ ತರಬೇಕು. ಎಲ್ಲ ಸ್ಟ್ರೀಟ್ ವೆಂಡರ್ಸು ಮತ್ತು ಇವ್ರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಬೀದಿಯಲ್ಲೇ ಟ್ರಾಫಿಕ್ ಮೂವ್ಮೆಂಟ್ ಆಗೋದ್ರಿಂದ ಮತ್ತು ಅವ್ರಿಗೂ ನಾವು ಯಾವಾಗಲೂ ವೆಕೆಟ್ ಮಾಡಿಸ್ತಾ ಇರೋದ್ರಿಂದ ಹೈಕೋರ್ಟು ಅದು ಇದು ಡೆಮಾಲಿಷನ್ ಸ್ಟೇ ಫುಟ್ಪಾತಿಂದ ಎಲ್ಲ ತೆಗೆಸ್ತಾ ಇರೋದ್ರಿಂದ ಅವ್ರಿಗೆಲ್ಲ ನಾವು ಪರ್ಮನೆಂಟಾಗಿ ಒಂದು ಸೊಲ್ಯೂಷನ್ ಮಾಡಬೇಕು ಅಂತ ಎಲ್ಲ ಯೋಚನೆ ಮಾಡಿ ಈಗ ಯಾರಿಗೂ ತೊಂದರೆ ಆಗಬಾರ್ದು ಅವ್ರದ್ದು ಕಾನ್ಸ್ಟಿಟ್ಯೂಯೆನ್ಸಿಲಿ ಅಂದ್ಬಿಟ್ಟು ಈ ಪೂರ್ತಿ ಸ್ಟ್ರೀಟ್ ವೆಂಡರ್ಸಿಗೆ ಕಂಪ್ಲೀಟ್ ಈ ಕಾನ್ಸೆಪ್ಟ್ ಮಾಡಿ ಅಂಡರ್ಗ್ರೌಂಡಲ್ಲಿ ಮಾಡಿ ವಿತ್ AC ಅವರು ಎಲ್ಲ ಮಾಲ್ಸ್ ಥರ ಇರೋದ್ರಲ್ಲೇ ಇರಲಿ, ಜನಗೆಲ್ಲರಿಗೂ ಯೂಸ್ ಆಗಲಿ. ಹಬ್ಬ ಟೈಮು ಅಲ್ಲಿ ಇಲ್ಲೆಲ್ಲ ಆರಾಮಾಗೆ ಬಂದು ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಇರೋದ್ರಿಂದ ಯಾರಿಗೂ ತೊಂದರೆ ಆಗದಿರ ಜನರಲ್ ಪಬ್ಲಿಕ್ಗೆ ಎಲ್ಲನೂ ಒಳ್ಳೇದಾಗಲಿ ಅಂತ ಈ ಕಾನ್ಸೆಪ್ಟು ನಾವು ತಂದಿದ್ದೀವಿ. ಈ ಒಂದು ಪಾಲಿಕೆ ಬಜಾರ್ ಅಂದರೆ ಅಂಡರ್ ಪಾಸ್ಗೆ ಪ್ರಮುಖವಾಗಿ 2 ಓಪನಿಂಗ್ ಇದೆ. 2 ಓಪನಿಂಗಲ್ಲಿ ನಮಗೆ ಎಂಟ್ರೆನ್ಸ್ ಹಾಗೂ ಎಕ್ಸಿಟ್ ಆಪ್ಷನ್ಸ್ ಇದೆ. ಹಾಗೆ ಮಧ್ಯದಲ್ಲಿ ಈ ರೀತಿ ಎಮರ್ಜೆನ್ಸಿ ಎಕ್ಸಿಟ್ ಥರ ಅಂದರೆ ಮಧ್ಯದಲ್ಲಿ ನೀವು ಎಕ್ಸಿಟ್ ಆಗೋಕ್ಕೂ ಕೂಡ ಅವಕಾಶ ಇದೆ. ಜೊತೆಗೆ ಇಲ್ಲಿ ನಾವು ಮಧ್ಯದಲ್ಲಿ ಸಾಕಷ್ಟು ಏರ್ ವೆಂಟ್ಸ್ನ ನೋಡ್ತಾ ಇದ್ದೀವಿ. ಕಂಪ್ಲೀಟ್ ಆಗಿ ಇದು ಒಂದು ಏರ್ ಕಂಡೀಷನ್ ಬಜಾರ್ ಆಗಿರಲಿದೆ. ಇಲ್ಲಿ ಎಲೆಕ್ಟ್ರಿಕ್ ರೂಮ್ ಕೂಡ ಇದೆ. ಸೇಫ್ಟಿಗೆ ಯಾವುದೇ ರೀತಿಯಾದ ತೊಂದರೆ ಇರೋದಿಲ್ಲ. ಎಲ್ಲ ರೀತಿಯಾದ ವ್ಯವಸ್ಥೆ, ಸೇಫ್ಟಿ ಎಲ್ಲವೂ ಕೂಡ ಇದು ಪಾಲಿಕೆ ಎನ್ಶ್ಯೂರ್ ಮಾಡುತ್ತೆ ಇದರ ಪರವಾಗಿ. ಜೊತೆಗೆ ಇನ್ನು ಈಗ ಮಳೆ ಸಮಸ್ಯೆ ಎಲ್ಲ ಆದಾಗ ಬೆಂಗಳೂರಲ್ಲಿ ಸಾಕಷ್ಟು ನೀರು ನುಗ್ಗಿ ಆ ಥರ ಸಮಸ್ಯೆಗಳಾಗ್ತಾ ಇರುತ್ತೆ. ಅದಕ್ಕೆ ಕೂಡ ಇಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಮಳೆ ನೀರು ಬಂದರೆ ಅದು ಚರಂಡಿ, ಮೇನ್ ರೋಡಿನ ಚರಂಡಿ ಏನಿದೆ ಅದಕ್ಕೆ ಹೋಗುವಂಥ ವ್ಯವಸ್ಥೆಯನ್ನು ಈಗಾಗಲೇ ಮಾಡಲಾಗಿದೆ. ಹಾಗಾಗಿ ಮಳೆ ಬಂದರೂ ಕೂಡ ಏನೂ ಸಮಸ್ಯೆ ಇರೋದಿಲ್ಲ. ಅದಕ್ಕೂ ಕೂಡ ಎಲ್ಲ ಆಪ್ಷನನ್ನು ಸಿದ್ಧತೆ ಮಾಡಿಕೊಂಡೇ ಈ ಒಂದು ಯೋಜನೆಯನ್ನು ಮುಂದುವರಿಸಲಾಗಿದೆ.
ಮತ್ತು ಅತ್ಯಂತ ಪ್ರಮುಖವಾಗಿ ಇಲ್ಲಿ ಲಿಫ್ಟ್ ವ್ಯವಸ್ಥೆ ಕೂಡ ಇದೆ. ಎಸ್ಕಲೇಟರ್ ಜೊತೆಗೆ ಲಿಫ್ಟ್ ಯಾರು ಬೇಕಿದ್ರೂ ಕೂಡ ಇಲ್ಲಿ ಸಾಕಷ್ಟು ವಯಸ್ಸಾದವ್ರಿಗೆ, ಚಿಕ್ಕ ಮಕ್ಕಳಿಗೆ ತುಂಬ ಉಪಯೋಗ ಆಗುವಂತಹ ಒಂದು ಯೋಜನೆಯನ್ನು ಇಲ್ಲಿ ಮಾಡಲಾಗಿದೆ. ಸೊ ಹಾಗಾಗಿ ಇದು ಬರೀ ನಾವು ಒಂದು ಅಂಡರ್ ಪಾಸ್ ಆಗಿ ಅಲ್ಲದೆ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಥರ ಒಂದು ಎರಡೂ ಕೂಡ ಒಂದೇ ಕಡೆ ಸಿಗುವಂತಹ ಒಂದು ಜಾಗ ಇದಾಗಿರಲಿದೆ. ಸೊ ಇದರ ಸಕ್ಸಸ್ ಅಂದರೆ ಇದು ಯಾವ ರೀತಿ ರೆಸ್ಪಾನ್ಸ್ ಸಿಗುತ್ತೆ, ಗ್ರಾಹಕರು ಯಾವ ರೀತಿಯಾಗಿ ಇದನ್ನು ತಗೊಳ್ತಾರೆ ಅದನ್ನು ಕಾದು ನೋಡಬೇಕಾಗಿದೆ. ಜೊತೆಗೆ ಇಲ್ಲಿಯ ಒಂದು ಮಳಿಗೆಗಳೇನಿತ್ತು ಅದರ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಆಗಿರುತ್ತೆ ಅನ್ನೋದು ಬಹಳ ಪ್ರಮುಖವಾಗುತ್ತೆ. ಇಲ್ಲಿ ಮೊದಲು ಸುಮಾರು 150ಕ್ಕೂ ಹೆಚ್ಚು ಮಳಿಗೆಗಳಿದ್ವು. ಈಗ ಒಂದು 75ರಿಂದ 80 ಬ್ಲಾಕ್ಗಳಾಗಿ ಈ ರೀತಿಯಾಗಿ ಡಿವೈಡ್ ಮಾಡಿದ್ದಾರೆ. ಅದನ್ನು ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಅದನ್ನು ಪಾಲಿಕೆ ಹೇಳಬೇಕಿದೆ, ಅದನ್ನು ಕಾದು ನೋಡಬೇಕಿದೆ ಯಾವ ರೀತಿಯಾಗಿ ಮಾಡ್ತಾರೆ ಅಂತ. ಹಾಗಾಗಿ ಈ ಒಂದು ಯೋಜನೆ ಏನಾದರೂ ಸಕ್ಸಸ್ಫುಲ್ ಆದರೆ ಅದು ತುಂಬಾ ಒಂದು ಈ ನಗರೋತ್ಥಾನ ಏನಿದೆ ಯೋಜನೆ ಆ ಅಡಿಯಲ್ಲಿ 5 ಕೋಟಿ ಖರ್ಚು ಮಾಡಿ ಈ ಒಂದು ಯೋಜನೆಯನ್ನು ಹಾಕ್ಕೊಳ್ಳಲಾಗಿದೆ. ಇದು ಒಂದು ರೀತಿ ಸಕ್ಸಸ್ಫುಲ್ ಆದರೆ ಮುಂದೆ ಹೆಚ್ಚಿನ ಈ ರೀತಿಯಾದ ಪ್ಲ್ಯಾನ್ಗಳನ್ನು ಪಾಲಿಕೆ ಮಾಡುತ್ತೆ ಅನ್ನುವಂತಹ ನಿರೀಕ್ಷೆಗಳು ಕೂಡ ಇದೆ. ಯಾವ ರೀತಿಯಾಗಿ ನಗರಾಭಿವೃದ್ಧಿಗೆ ಇದು ಒಂದು ಹೆಲ್ಪ್ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.